ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ.ವಿ.ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಈ ಬೀಡ್ಸ್ನ ಉಪಯೋಗಿಸ್ಕೊಂಡು ನಾನಿವತ್ತು ಕ್ರೋಶಾ ಕುಚ್ಚನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಒಂದು ಸರಿ ಲಾಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ಒಂದು ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಆಯಿತು. 2 ಚೈನ್ ಆದಮೇಲೆ ಮತ್ತೊಂದು 3, 4, 5, 6 ಚೈನ್ ಹಾಕಿದ್ದೀನಿ. 6 ಚೈನ್ ಆದಮೇಲೆ ಮತ್ತೆ ನೋಡಿ, ಇಲ್ಲಿ ಒಂದು ಬಟ್ಟೆಗೆ ಹಾಕಿಬಿಟ್ಟು ಕಂಬ ಹಾಕಿಬಿಟ್ಟು ಲಾಕ್ ಮಾಡಿಕೊಂಡು ಮತ್ತೊಂದು ಚೈನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ಕ್ರೋಶಾದಲ್ಲಿ ಹೀಗೆ ಬೀಡ್ಸ್ನ ತಗೊಂಡ್ಬಿಟ್ಟು ಹೀಗೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಕಂಬ ಹಾಕ್ತಾಯಿದ್ದೀನಿ ಬಟ್ಟೆಗೆ. ನೆಕ್ಸ್ಟು ನೋಡಿ, ಮತ್ತೊಂದು ಚೈನ್ ಹಾಕಿ ಮತ್ತೆ ಬೀಡ್ಸ್ ತಗೊಂಡು ಒಂದು ಬೀಡ್ಸ್ ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಕಂಬ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಚೈನು ಮತ್ತು ಬೀಡ್ಸ್. ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ಹೀಗೆ ನೆಕ್ಸ್ಟು ಚೈನ್ ಹಾಕಿಬಿಟ್ಟು ಹೀಗೆ ಮತ್ತೆ 6 ಚೈನ್ನ ಹಾಕ್ತಾಯಿದ್ದೀನಿ. 6 ಚೈನ್ ಆದಮೇಲೆ ಮತ್ತೊಂದು ಕಂಬ ಮತ್ತು ಒಂದು ಚೈನ್ ಹಾಕಿಬಿಟ್ಟು ಮತ್ತೊಂದು ಬೀಡ್ಸ್ ಹಾಕ್ತಾಯಿದ್ದೀನಿ. ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತು ಚೈನ್ ಹಾಕಿ ಮತ್ತು ಬೀಡ್ಸ್. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ 6 ಎಳೆ ದಾರಾನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ನಾನು ಮೇಲ್ಗಡೆ ಐ ಬಟನ್ನಲ್ಲೂ ಹಾಕಿದ್ದೀನಿ ಫ್ರೆಂಡ್ಸ್, ಚೆಕ್ ಮಾಡಿ. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೂ ದಾರಾನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಸಹ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಅದರ ಲಿಂಕ್ನೂ ಸಹ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ. ನೋಡಿ, ಈ ರೀತಿ 3 ಬೀಡ್ಸ್ ಬರುತ್ತೆ. 3 ಬೀಡ್ಸ್ ಆದಮೇಲೆ ಮತ್ತೆ 6 ಚೈನ್ ಹಾಕಿಬಿಟ್ಟು ಹೀಗೆ ಬಟ್ಟೆಗೆ ಲಾಕ್ ಮಾಡಿ ನೋಡಿ, ಈ ರೀತಿ 3 ಬೀಡ್ಸು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಇದೇ ಥರ ನಾನು ಮತ್ತೆ ಮುಂದೆನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ 3 ಬೀಡ್ಸ್ ಹಾಕಿ ಆದಮೇಲೆ ನೆಕ್ಸ್ಟು 6 ಚೈನ್ ಹಾಕಿಬಿಟ್ಟು ನಾನಿಲ್ಲಿ ಒಂದು ಕಂಬ ಹಾಕ್ತಾಯಿದ್ದೀನಿ. ಮತ್ತು ಕೊನೆಯದಾಗಿ ನಾಟ್ ಹಾಕ್ತಾ ಇದ್ದೀನಿ. ನೋಡಿ, ನಾಟನ್ನ ಹಾಕಿ ಒಂದು ಸಲ ಹೀಗೆ ಟೈಟಾಗಿ ಎಳ್ಕೊಂಬಿಟ್ಟು ಕತ್ತರಿನಲ್ಲಿ ದಾರನ ಕಟ್ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್, ಈ ಬೀಡ್ಸು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ಗೆ ತುಂಬ ಸುಲಭವಾಗಿ ಹಾಕ್ಬೋದಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ
ಕುಚ್ಚು ಕಟ್ಟೋದಕ್ಕೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ. ಈ ದಾರನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ. ನೀವು ಚೆಕ್ ಮಾಡಿದರೆ ದಾರ ರೆಡಿ ಮಾಡ್ಕೊಳ್ಳೋ ವಿಧಾನ ಗೊತ್ತಾಗುತ್ತೆ. ಮತ್ತು ನೋಡಿ, ಇಲ್ಲಿ ಏನು ಚೈನ್ ಹಾಕಿರ್ತೀವಲ್ಲ ಅದರ ಒಳಗಡೆ ಹೀಗೆ ನಿಧಾನಕ್ಕೆ ಹಾಕಬೇಕು. ನೋಡಿ, ಕುಚ್ಚು ನಾನಿಲ್ಲಿ ತುಂಬ ಚಿಕ್ಕ ಚಿಕ್ಕ ಕುಚ್ಚನ್ನ ಕಟ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ಉದ್ದ ಕುಚ್ಚನ್ನ ಕಟ್ಕೋಬಹುದು. ಹೀಗೆ ನಾನಿಲ್ಲಿ ದಾರಾನ ಫಸ್ಟೇ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಗೋಲ್ಡನ್ ಥ್ರೆಡ್ನ ಹೀಗೆ ತಗೊಂಡ್ಬಿಟ್ಟು ಹೀಗೆ ಒಂದಿಷ್ಟುದ್ದ ಗ್ಯಾಪ್ ಬಿಟ್ಕೋತಾ ಇದ್ದೀನಿ. ನಂತರ ನೋಡಿ, ಹೀಗೆ ನೀಟಾಗಿ ಟೈಟಾಗಿ ಸುತ್ಕೋಬೇಕು. ಇಟ್ಕೊಂಡ್ಬಿಟ್ರೆ ನೋಡಿ ನಿಮಗೆ ಟೈಟಾಗಿ ಸುತ್ತೋದಕ್ಕೆ ಆಗುತ್ತೆ. ಈ ಕುಚ್ಚಿನ ಬುಡದವರೆಗೂ ಈ ರೀತಿ ಸುತ್ತಬೇಕು. ನೆಕ್ಸ್ಟು ಹೀಗೆ ನಾನು ಒಂದು 2-3 ವಿಧಾನದಲ್ಲಿ ಈಗ ಆಲ್ರೆಡಿ ಕುಚ್ಚನ್ನ ಹೇಗೆ ಕಟ್ಟೋದು ಅನ್ನೋದನ್ನು ತೋರಿಸಿದ್ದೀನಿ. ನನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಚೆಕ್ ಮಾಡಿದರೆ ಕುಚ್ಚು ಕಟ್ಟೋ ವಿಧಾನ ನಿಮಗೆ ಗೊತ್ತಾಗತ್ತೆ. ಆ ವಿಧಾನದಲ್ಲಿ ನಿಮಗೆ ಯಾವುದು ಈಸಿ ಅಂತ ಅನಿಸುತ್ತೆ ಅಂತ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಈಸಿ ಮೆಥಡ್ನ ಕಲಿತ್ಕೊಂಡು ಕುಚ್ಚನ್ನ ಕಟ್ಟೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಹೀಗೆ ನಾನಿಲ್ಲಿ ನಾಟ್ ಹಾಕ್ತಾ ಇದ್ದೀನಿ. ಈ ನಾಟು ಆದಷ್ಟು ನಮಗೆ ಹಿಂದ್ಗಡೆ ಬರೋ ಹಾಗೆ ನೋಡ್ಕೋಬೇಕು. ಆಗ ಎದುರುಗಡೆ ಭಾಗದಲ್ಲಿ ನಮಗೆ ನಾಟ್ ಹಾಕಿದ್ದು ಗೊತ್ತಾಗಲ್ಲ. ನಂತರ ನೀವು ಬೇಕಿದ್ದರೆ ದಾರ ಇಷ್ಟುದ್ದ ಬಿಟ್ಟು ನೋಡಿಕೊಂಡು ಹಾಗೆ ಕಟ್ ಮಾಡ್ಕೋಬೋದು. ಇಲ್ಲ ಹತ್ತಿರಕ್ಕೆ ನಾಟ್ ಏನು ಹಾಕಿರ್ತೀವಲ್ಲ ಅದರ ಹತ್ತಿರಕ್ಕೆ ದಾರನ ಕಟ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಇವಾಗ ಕುಚ್ಚು ಕಟ್ಟಿದ್ದಾಯಿತು. ನೋಡಿ, ಹೀಗೆ ಇವಾಗ ಈ ದಾರ ಎಲ್ಲ ಹೀಗೆ ಇಟ್ಕೊಂಡ್ಬಿಟ್ಟು ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಇದೇ ರೀತಿ ನಾನು ಇಲ್ಲಿ ಮತ್ತು ಲಾಸ್ಟ್ ಕೊನೆಯದಾಗಿ ಇಲ್ಲಿ ಇದೇ ರೀತಿ ಕುಚ್ಚನ್ನ ಕಟ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿ ಫುಲ್ ಆಗಿದೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಥ್ರೆಡ್ ಸೆಲೆಕ್ಟ್ ಮಾಡಿಕೊಂಡು ಇದೇ ರೀತಿ ಕುಚ್ಚಿನ ಡಿಸೈನ್ನ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.